ಕಾಳಗಿ ಪಟ್ಟಣದ ಹೊರವಲಯದ ಕರಿಕಟ್ಟಿ ಏರಿಯಾದಲ್ಲಿ ಹಣದಿಗಾಗಿ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಕೊಟ್ಟರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ವರ್ಷ ಉತ್ತಮ ಮಳೆಯಾಗಿದೆ. ಉಳುಮೆ ಮಾಡಲು ಹೊಲಗಳಿಗೆ ಹೋಗಬೇಕಾದರೆ ಒಂದು ಕಡೆ ಗದ್ದೆ, ಇನ್ನೊಂದು ಕಡೆ ಹಳ್ಳವಿದೆ. ಮಧ್ಯದಲ್ಲಿ ಹಣದಿ ಇದ್ದು ಇದನ್ನು ಸರಿಪಡಿಸಿಕೊಟ್ಟರೆ ಸುಮಾರು 500ರಿಂದ 600 ಎಕರೆಯಷ್ಟು ಭೂಮಿ ಉಳುಮೆ ಮಾಡಲು ಸಹಾಯವಾಗುತ್ತದೆ ಎಂದು ಅನ್ನದಾತರು ಹಲವಾರು ಬಾರಿ ಜಿಲ್ಲಾಧಿಕಾರಿ ಮತ್ತು ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಕೊಟ್ಟರೂ ಸ್ಪಂದಿಸುತ್ತಿಲ್ಲ ಎಂದು ಅಳಲನ್ನ ಅನ್ನದಾತರು ತೋಡಿಕೊಂಡಿದ್ದಾರೆ. ಇನ್ನು ಹಲವಾರು ರೈತರು ತಮ್ಮ ಹೊಲಗದ್ದೆಗಳಿಗೆ ತೆರಳಲು ದಾರಿಯಲ್ಲಿ ಮುಳ್ಳು ಕಂಟಿ ಬೆಳೆದಿದ್ದು ತಮ್ಮ ಹೊಲಗಳಿಗೆ ಹೋಗಲು ರೈತರು ಪರದಾಟ ನಡೆಸುತ್ತಿದ್ದಾರೆ. ಕೂಡಲೇ ಹಣದಿ ಸಿದ್ಧಪಡಿಸಬೇಕೆಂದು ಭಾರತೀಯ ಕಿಸಾನ್ ಸಂಘ ತಾಲೂಕಾ ಅಧ್ಯಕ್ಷ ಭೀಮರಾಯ್ ಮಲಗಾನ್ ಒತ್ತಾಯಿಸಿದ್ದಾರೆ. ಕಾಳಗಿ ಪಟ್ಟಣದಲ್ಲಿ ಮಳೆಗಾಲ ಶುರು ಆಯ್ತಂದ್ರೆ ರೈತರಿಗೆ ರಸ್ತೆ ಸಮಸ್ಯೆ ಶುರು ಆಗಿಬಿಡ್ತದೆ. ಬ್ಯಾಸ್ಗಿದಾಗ ಏನಪ್ಪ ಅಂತಂದ್ರೆ ಯಾವುದೇ ಹೊಲದಾಗ ಎಕಡಿಂದ ಓಡಾಡಿದ್ರು ಏನು ಅಡ್ಡಿ ಇಲ್ಲ, ಅವಾಗ ಬೆಳೆ ಇರಲ್ಲ. ಆ ಹೊಲದ ಮಾಲೀಕರು ರೈತರು ಯಾವುದು ಅಡ್ಡಿ ಪಡಿಸಂಗಿಲ್ಲ. ಈಗ ಮಳೆಗಾಲ ಶುರು ಆಯ್ತಂದ್ರೆ ತಮ್ಮ ಹೊಲಗಳೆಲ್ಲ ರೈತರು ಬಿತ್ಕೋತಾರ, ಎಲ್ಲ ಬೇಲಿ ಹಚ್ಕೋತಾರ. ಅದಕ್ಕೆ ಎಲ್ಲ ಅಂದರಲ್ಲಿ ಓಡಾಡೋಕ್ಕಾಗಲ್ಲ, ರೈತರು ಬಿಡಂಗಿಲ್ಲ. ಅದಕ್ಕಾಗಿ ಅಧಿಕೃತ ಯಾವುದೋ ದಾರಿ ಇರ್ತದ, ರಸ್ತೆ ಇರ್ತದ, ಅಲ್ಲಿಂದೇ ಓಡಾಡ್ಬೇಕಾಗ್ತದೆ. ಆದ್ರೆ ನಾವು ಬ್ಯಾಸ್ಗಿದಾಗ ದಾರಿಗೆ ಓಡಾಡೋಲ್ದ ಬಟ್ಟಿಗೆ ಏನಾಗ್ತದ, ಅದು ಬೀಳು ಬಿದ್ದಿರ್ತದ, ಕಂಟಿ ಅದು ಇದು ಎಲ್ಲ ಬೆಳೆದು ಅದು ಓಡಾಡ್ಲಿಕ್ಕೆ ಯೋಗ್ಯ ಇಲ್ಲದಷ್ಟು ಮಟ್ಟಿಗೆ ಆ ರಸ್ತೆ ಹಾಳಾಗಿರ್ತದೆ. ಅದಕ್ಕಾಗಿ ಆ ಅಧಿಕೃತ ರಸ್ತೆ ಯಾವುದಿರ್ತದ ಅದು ತಹಸೀಲ್ದಾರು ಮತ್ತು ಪಟ್ಟಣ ಪಂಚಾಯತಿಯವರು ಯಾರಿಗೆ ಸಂಬಂಧಪಡ್ತದ ಅಥವಾ PRE ದವರು, PWDದವರು ಯಾರು ಆ ರಸ್ತೆಗೆ ಸಂಬಂಧಪಟ್ಟಿರ್ತಾರೆ ಆ ಅಧಿಕಾರಿಗಳು, ಆ ವ್ಯಕ್ತಿಗಳು ಅದು ಸರಿಪಡಿಸಿ ರೈತರಿಗೆ ಮತ್ತು ಎತ್ತುಗಳಿಗೆ, ದನ ಕರುಗಳಿಗೆ ಓಡಾಡ್ಲಿಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು. ಜೊತೆಗೆ ಈ ಬಗ್ಗೆ ಅನೇಕ ಸಾರಿ DC ಅವ್ರಿಗೆ ಜನಸ್ಪಂದನದಾಗ ಮತ್ತು ಬೇರೆ ಬೇರೆ ಅಧಿಕಾರಿಗಳಿಗೆಲ್ಲ ಈಗಾಗಲೇ ಮನವಿ ಪತ್ರನೂ ಕೊಟ್ಟಿವಿ. ಆದ್ರೂ ಯಾವುದೇ ಕೆಲಸ ಆಗಿಲ್ಲ. ದಯವಿಟ್ಟು ಆದಷ್ಟು ಜಲ್ದಿ 2-3 ದಿನದಾಗ ಸಂಬಂಧಪಟ್ಟ ಅಧಿಕಾರಿಗಳು, ತಹಸೀಲ್ದಾರ್ ಅವರು ಆದಷ್ಟು ಬೇಗ ಈ ರಸ್ತೆ ಓಡಾಡ್ಲಿಕ್ಕೆ ಬರಲ್ಲ ಆ ಎಲ್ಲ ರಸ್ತೆಗಳು ಜೊತೆಗೆ ಇದು ಯಾವುದಿದು ಗದ್ದಿ ರಸ್ತೆ ಕರಿಕಟ್ಟಿ ಬಲ್ಲಿಂದ ಮುಂದೆ ಸಂಗಮೇಶ್ವರ ಕೂಡಲ ಸಂಗಮ ತನಕ ಬರ್ತದೆ, ಮಲಗಾಣ್ ಹತ್ರ. ಅಲ್ಲಿ ತನಕ ಈ ರಸ್ತೆ ಸರಿ ಮಾಡಿಕೊಡ್ಬೇಕು. ದಯವಿಟ್ಟು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ನಾವು ಈ ಸಂದರ್ಭದಾಗ ಮನವಿ ಮಾಡ್ಕೊತೀವಿ. ಈ ರೈತರಿಗೆ 1000 ಎಕರೆ ತನ ಬರ್ತದೆ. ಅಷ್ಟು ರೈತರು ಈ ದಾರಿಯನ್ನೇ ಅವಲಂಬಿಸ್ಯಾರ. ದನ ಕರು, ಟ್ರ್ಯಾಕ್ಟ್ರು, ಎತ್ತಿನ ಗಾಡಿ, ಬೈಕ್ಗಳು. ಈಗಿನ ಕಾಲಕ್ಕಂತೂ ರೈತರು ಟ್ರ್ಯಾಕ್ಟ್ರು ಮತ್ತು ಬೈಕ್ ಇಲ್ಲದೆ ಹೆಚ್ಚಿಗೆ ಹೊಲಕ್ಕೆ ಹೋಗೋರು ಸಿಗಂಗಿಲ್ಲ. ನಮಗೆ ಬೈಕು ಮತ್ತು ಟ್ರ್ಯಾಕ್ಟ್ರ್ ಓಡಾಡ್ಲಿಕ್ಕೆ ಯೋಗ್ಯ ಆಗಂಗೆ ಈ ರಸ್ತೆ ನಿರ್ಮಾಣ ಮಾಡಿಕೊಡ್ಬೇಕು. ದಯವಿಟ್ಟು ಆದಷ್ಟು ಜಲ್ದಿ 2-3 ದಿನದಾಗ ಮಾಡಿಕೊಟ್ರೆ ಈಗ ಬಿತ್ತನೆ ಕಾರ್ಯ ಶುರು ಆಗ್ಯಾವ, ಒಳ್ಳೆ ಮಳೆ ಆಗ್ಯದ, ಇನ್ನೇನು ಬಿತ್ತಲಾಕ ಶುರು ಮಾಡ್ತಾರೆ. ರಸ್ತೆ ಮಾತ್ರ ಇಲ್ಲ. ಹೀಗಾಗಿ ನಾವು ಹೊಲಕ್ಕೆ ಹೋಗಿ ಬಿತ್ತಲಿಲ್ಲ, ಗಳೆ ಹೊಡಿಲಿಲ್ಲ ಅಂದ್ರೆ ಹೊಲ ಬೀಳು ಬಿದ್ದು ಹಾಳಾಗಿ ಹೋಗ್ತಾವೆ. ಅದಕ್ಕಿದು ಗಂಭೀರವಾಗಿ ಈ ಸಮಸ್ಯೆ ಪರಿಗಣಿಸಿ ಆದಷ್ಟು ಜಲ್ದಿ ಅಧಿಕಾರಿಗಳು ದಯವಿಟ್ಟು ಈ ರಸ್ತೆ ಮಾಡಿಕೊಡ್ಬೇಕಂತ ವಿನಂತಿ ಮಾಡ್ಕೊತೀವಿ. ಈಗ ಇದು ಎಷ್ಟು ಎಕರೆ ಇದು ಹಾಳು ಬಿದ್ದವ್ರಿ? ಈಗ ಇದು ಎಕರೆ ಅಂತ ಹೆಂಗೆ ಹೇಳಮ್ ಸರ್, ಒಂದು ಜಾಗದಾಗ 15 ಫೀಟು, 20 ಫೀಟು, 30 ಫೀಟು ಈ ಥರ ರಸ್ತೆ ಅದ ಸರ್. ಹೆಚ್ಚು ಕಮ್ಮಿ ಇರ್ತದೆ ರೀ. ಅದು ಈ ಕಡೆ ಇವರು ಹೊಲದವ್ರು ಬೇಲಿ ಹಾಕ್ಯಾರ, ಈ ಕಡೆ ಇದು ಗದ್ದಿದ ಕವಲಿ ಬರ್ತದೆ ರೀ. ಆ ಕವಲಿ ಮತ್ತು ಬೇಲಿ ನಡ್ಬರ್ಕ್ ನಮ್ಮ ರಸ್ತೆ ಇರ್ತದೆ ರೀ. ಆ ರಸ್ತೆ ಆದಷ್ಟು ಎಷ್ಟೊಂದು 15-20 ಫೀಟ್ ಮಾಡಿಕೊಟ್ರೆ ಸಾಕು, ರೈತರು ಆರಾಮಾಗಿ ಓಡಾಡ್ತಾರೆ. ಹೆಚ್ಚಿಗೆ ಆತಿತ್ತಂದ್ರೆ ಹೆಚ್ಚಿಗೆ ಮಾಡಿದ್ರೂ ಏನು ತಪ್ಪಿಲ್ಲ. ದನಗಳಿಗೆ ಮೈಲಾಕೂ ಹುಲ್ಲು ಆಗ್ತದೆ ರೋಡಿಗೆ 2 ಸೈಡು. ಆದಷ್ಟು ಬೈಲ್ ಮಾಡಿದ್ರೆ ಚಲೋ ಅಂಥೇಳಿ ನಮ್ಮ ಅನಿಸಿಕೆ ಅದು. ಕೆಲಸ ಮಾಡ್ರಿ ನೀವು, ಇಲ್ಲಿ ಬರ್ರಿ, ಅಲ್ಲಿ ನೋಡಿ ಹೆಂಗೆ ಓಡಾಡ್ಬೇಕಿದ್ರೆ ಅದು ಬ್ಯಾಸಿಗ್ಯಾಗ ಅಂದ್ರೆ ನಡೀತದ್ರಿ. ಎಗಡೆ ಓಡಾಡಿದ್ರೆ ಪಾಪ ರೈತರು ಏನಮ್ಮ. ಈಗ ಅಂದ್ರೆ ಅವ್ರು ಯಾಕೆ ಬಿಡ್ತಾರೆ, ಅದಿಗೆ ಹೋಗಂತಾರ ಅವ್ರ ಅಮ್ಮನ್ನು ಕರೆಕ್ಟ್. ಇದು ಪೂರ ಹತ್ತಿದ್ರಿ. ಈ ಕಂಬದಲ್ರದು, ಈ ಕಂಬಲಿಂದ ಕಂಬದ ಇಚ್ಕೇಡಿ ಕವಲಿ ಇಚ್ಕೇಡಿ 15 ಫೀಟ್ ಕಂಬ ಮತ್ತು ಕವಲಿ ನಡ್ಬಾರ್ಕ 15 ಫೀಟ್ 15, 20, 30 ಜಾಗ ಹೆಚ್ಚಕಮ್ಮ ಆಗ್ತದೆ. ಹಾಂ ರೀ, ಪೂರ ಹಿಂಗೆ ಅಲ್ಲಿ ತನಕ ಪೂರ ಇದು ಇದಕ್ಕೆ ಹೋಗ್ತಾರೆ, ಚರ್ಚಿನ ದರ್ಗಕ್ಕೆ ಪೂರ ಹಿಂಗೆ. ಈ ಸಂದರ್ಭದಲ್ಲಿ ಬಲರಾಮ್ ವಲ್ಲಾಪುರೆ,
ರೇವಣಸಿದ್ದ ಪೂಜಾರಿ ಸೇರಿದಂತೆ ಅನೇಕರು ಸಾಥನ್ನು ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಹನುಮಂತ ಕುಡಹಳ್ಳಿ, BV5 ನ್ಯೂಸ್ ಕನ್ನಡ, ಕಾಳಗಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.